ಈಗ ಬಿಜೆಪಿ ಪಕ್ಷದಲ್ಲಿ ಕ್ಲೀನ್ ಇಮೇಜ್ ಬಿತ್ತ ಅಂತ ಎಲ್ಲರಿಗೂ ಕೂಡ ಡೌಟ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಏನು ಲೋಕ ಟ್ರ್ಯಾಪ್ ಮಾಡಿತ್ತು ಈಗ ಅಂದ್ರೆ ಬಿಜೆಪಿ ಶಾಸಕರಾದಂತಹ ಚಂದ್ರು ಲಮಾಣಿ 5 ಲಕ್ಷವನ್ನ ಪಡೆದುಕೊಳ್ತಾ ಇದ್ರು ಲಂಚವನ್ನ. ಈಗ ರೆಡ್ ಹ್ಯಾಂಡ್ ಆಗಿ ಲೋಕ ಬಲಿಗೆ ಬಿದ್ದಿರೋದು. ಈಗ ಮೋದಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ನಾ ಕಾವುಂಗ ನಾ ಕಾನೆ ದೂಂಗ ಅಂತ. ಅಂದ್ರೆ ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೂ ಯಾರಿಗೂ ಬಿಡೋದಿಲ್ಲ ಅಂತ. ಈ ಲೋಕ ಟ್ರ್ಯಾಪ್ ನಲ್ಲಿ ಸಿಲುಕಿದಂತಹ ಶಾಸಕ ಚಂದ್ರು ಲಮಾಣಿ ಬಿಜೆಪಿ ಪಕ್ಷದ ಕ್ಲೀನ್ ಇಮೇಜ್ಗೆ ಬಿತ್ತ ಹಾಕಿದ್ರೆ ಭಾರಿ ಹೊಡೆತ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೋದಿ ಅವರ ಈ ವೇದವಾಕ್ಯ ನಾ ಕಾವುಂಗ ನಾ ಕಾನೆ ದೇಂಗ ಸಂಬಂಧಪಟ್ಟಂತೆ ಲೋಕ ಟ್ರ್ಯಾಕ್ ನಲ್ಲಿ ಸಿಲುಕಿರುವಂತಹ ಶಾಸಕ ಚಂದ್ರು ಲಮಾಣಿ ಈಗ ಬಿಜೆಪಿ ಪಕ್ಷದ ಕ್ಲೀನ್ ಇಮೇಜ್ಗೆ ಬಿತ್ತ ಭಾರಿ ಹೊಡೆತ ಅಂತ. 5 ಲಕ್ಷದ ವಂಚನೆ ಆರೋಪ ಪಡಿತಾ ಇದ್ದಾಗಲೇ ಲೋಕ ರೇಡ್ ಮಾಡಿದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಶಾಸಕ ಚಂದ್ರು ವಿರುದ್ಧ ಇದೀಗ ಕ್ರಮವನ್ನ ಕೈಗೊಳ್ಳುತ್ತಾ ಹಾಗಿದ್ರೆ ಬಿಜೆಪಿ ಹೈಕಮಾಂಡ್. ಶಾಸಕ ಚಂದ್ರು ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳೋದು ಪಕ್ಕಾನ ಹಾಗಿದ್ರೆ ಬಿಜೆಪಿ ಹೈಕಮಾಂಡ್ಗೆ ವರದಿ ಕಳುಹಿಸಿರೋ ರಾಜ್ಯ ನಾಯಕರು, ರಾಜ್ಯ ಬಿಜೆಪಿ ನಾಯಕರಿಂದ ವರಿಷ್ಠರಿಗೆ ವರದಿ ಕಳುಹಿಸಿದ್ದಾರೆ. ಎಸ್, ಈಗ ಲೋಕ ಟ್ರ್ಯಾಪ್ ನಲ್ಲಿ ಸಿಲುಕಿದಂತಹ ಶಾಸಕ ಚಂದ್ರು ಲಮಾಣಿ ಈಗ ಅಂತೂ ಇಂತೂ ರಾಜ್ಯ ಬಿಜೆಪಿ ನಾಯಕರಿಂದ ವರಿಷ್ಠರಿಗೆ ವರದಿಯನ್ನು ಕಳಿಸಲಾಗಿದೆ. ಯಾಕಂದ್ರೆ 5 ಲಕ್ಷ ಹಣವನ್ನ ಲಂಚವಾಗಿ ಪಡಿತಾ ಇದ್ದುದು ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೋದಿ ವೇದವಾಕ್ಯ ಆಯ್ತು ನಾ ಕಾವುಂಗ ನಾ ಕಾನೆ ದೂಂಗ ಅಂತ. ಈ ವೇದವಾಕ್ಯದಂತೆಯೇ ಹಾಗಿದ್ರೆ ಚಂದ್ರು ಲಮಾಣಿ ನಡೀತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಕೆಲವರಲ್ಲಿ ಹಬ್ತಾ ಇರೋವಂಥದ್ದು. ಜೊತೆಗೆ ಏನು ಬಿಜೆಪಿ ಪಕ್ಷದಲ್ಲಿ ಕ್ಲೀನ್ ಚೀಟ್ಗೆ ಇವರೇನಾದ್ರೂ ಇಮೇಜ್ ಭಾರಿ ಹೊಡೆತಾ ಇಲ್ಲಿ ಕಾಣುತ್ತಾ ಅಂತ. ಯಾಕಂದ್ರೆ 5 ಲಕ್ಷ ಲಂಚವನ್ನು ಪಡಿತಾ ಇರುವಂತಹ ಸಮಯದಲ್ಲಿ ಲೋಕಾಯುಕ್ತ ರೇಡ್ ಮಾಡಿರುವಂಥದ್ದು, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರುವಂಥದ್ದು ಶಾಸಕ ಚಂದ್ರು ಲಮಾಣಿ. ಈಗ ಈ ಚಂದ್ರು ಲಮಾಣಿ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತಾರಾ ಬಿಜೆಪಿ ಹೈಕಮಾಂಡ್? ಶಾಸಕ ಚಂದ್ರು ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳೋದು ಪಕ್ಕಾ ಹಾಗಿದ್ರೆ ಬಿಜೆಪಿ ಹೈಕಮಾಂಡ್ಗೆ ವರದಿಯನ್ನು ಕಳಿಸಿದ್ದಾರೆ ರಾಜ್ಯ ನಾಯಕರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರಲ್ಲೂ ಹಾಗೆ ಕಾಂಗ್ರೆಸ್ ಶಾಸಕರು ಎಷ್ಟೋ ಹಗರಣಗಳಲ್ಲಿ ಇದೇ ರೀತಿ ಬೆಳಕಿಗೆ ಬಂದಿತ್ತು. ಆದರೆ ಈಗ ಬಿಜೆಪಿ ಬೆಳಕಿಗೆ ಬಂದಿರೋದು, ಬಿಜೆಪಿಯಲ್ಲಿ ಒಬ್ಬ ಶಾಸಕ ಈ ರೀತಿ ಮಾಡಿರೋದು. ಎಲ್ಲೋ ಒಂದು ಕಡೆ ಲೋಕ ಫೈಟ್ನಲ್ಲಿ ಚಂದ್ರು ಲಮಾಣಿ ಫೈಟ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ರಾಜ್ಯ ಬಿಜೆಪಿ ನಾಯಕರಿಂದ ವರಿಷ್ಠರಿಗೆ ವರದಿಯನ್ನ ಕಳುಹಿಸಿದ್ದಾರೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ಗೆ ವರದಿಯನ್ನ ಕಳಿಸಿದ್ದಾರೆ ರಾಜ್ಯ ನಾಯಕರು. ರಾಜ್ಯದಲ್ಲಿರುವಂತಹ ರಾಜ್ಯ ಬಿಜೆಪಿ ನಾಯಕರು ಇದರ ಕುರಿತಂತೆ ವರದಿಯನ್ನ ಕಳಿಸಿದ್ದಾರೆ ವರಿಷ್ಠರಿಗೆ. ಇನ್ನು ಬಿಜೆಪಿ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಮತ್ತು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಡಿಯೋ ಲಭ್ಯವಾಗಿದೆ.